ಇವತ್ತಿನ ವಿಡಿಯೋದಲ್ಲಿ ಹಳೆ ಕಾಲದ 4 ರೀತಿಯ ತಿಂಡಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕೊಟ್ಟೆ ಕಡುಬು ಹೇಗೆ ಮಾಡೋದಂತ ನೋಡೋಣ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಇದನ್ನು ವಿಶೇಷವಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿನ ಸಾಮಾನ್ಯವಾಗಿ ಇಡ್ಲಿ ತಟ್ಟೆಯಲ್ಲಿ ಮಾಡ್ತೀವಿ. ಈ ರೀತಿ ಹಲಸಿನಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರೋದಲ್ಲದೆ ಒಂದು ಒಳ್ಳೆ ಅರೋಮಾ ಕೂಡ ಬರುತ್ತೆ. ಕೇವಲ 2 ಪದಾರ್ಥನ ಉಪಯೋಗಿಸ್ಕೊಂಡು ಈ ಸಾಫ್ಟ್ ಆದ ಕೊಟ್ಟೆ ಕಡುಬುನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಅಕ್ಕಿ ಮತ್ತು ಉದ್ದನ್ನ 3 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. 2 ಚೆನ್ನಾಗಿ ನೆಂದಿದೆ. ನಾನು ಉದ್ದಿನ ಕಾಳನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಉದ್ದಿನ ಬೇಳೆನಾದರೂ ಯೂಸ್ ಮಾಡಬಹುದು. ನಾನಿಲ್ಲಿ 3 ಕಪ್ ರೈಸ್ಗೆ 1.5 ಕಪ್ ಆಗುವಷ್ಟು ಉದ್ದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಡ್ಲಿ ರೈಸನ್ನಾದರೂ ಯೂಸ್ ಮಾಡಬಹುದು. ಎರಡನ್ನು 3 ರಿಂದ 4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು. ಮೊದಲಿಗೆ ನಾನಿಲ್ಲಿ 2 ಬ್ಯಾಚಸ್ಸಲ್ಲಿ ಉದ್ದನ್ನು ರುಬ್ಕೋತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನಾನು ಉದ್ದನ್ನು ನೆನೆಸಿಟ್ಟಿದ್ದೆ. ಅದೇ ನೀರನ್ನೇ ಇವಾಗ ರುಬ್ಲಿಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಆವಾಗಲೇ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ರುಬ್ಕೊಂಡಾದ್ಮೇಲೆ ಇದನ್ನು ಒಂದು ಡೀಪ್ ಆಗಿರೋ ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಿಟ್ಟು ಉಬ್ಬಿ ಮೇಲ್ಗಡೆ ಬರೋದ್ರಿಂದ ಸ್ವಲ್ಪ ಡೀಪ್ ಆಗಿರೋ ಪಾತ್ರೆನೇ ತಗೋಬೇಕು. ನೋಡಿ, ನಾನಿಲ್ಲಿ 2 ಬ್ಯಾಚಸ್ಸಲ್ಲಿ ಉದ್ದನ್ನು ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಉದ್ದನ್ನೆಲ್ಲ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಅಕ್ಕಿನ ರುಬ್ಕೊಳ್ಳೋಣ. ಅಕ್ಕಿನೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 2 ಬ್ಯಾಚಸ್ಸಲ್ಲಿ ರುಬ್ಕೋತಾ ಇದ್ದೀನಿ. ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ತರ್ತರಿಯಾಗಿ ಗಟ್ಟಿಯಾಗಿ ರುಬ್ಕೋಬೇಕು. ತುಂಬ ತೆಳ್ಳಗೆ ಅಥವಾ ನುಣ್ಣಗೆ ರುಬ್ಕೋಬಾರ್ದು. ನಾವೇನು ಉದ್ದು ರುಬ್ಬಿಟ್ಟಿದ್ವಲ್ಲ ಅದೇ ಪಾತ್ರೆಗೆ ರುಬ್ಬಿಟ್ಕೊಂಡಿರೋ ಅಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಅಕ್ಕಿನ 2 ಬ್ಯಾಚಸ್ಸಲ್ಲಿ ರುಬ್ಬಿ ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಸೇರಿಸ್ಕೋತಾ ಇದ್ದೀನಿ. ಅಕ್ಕಿ ಮತ್ತು ಉದ್ದನ್ನೆಲ್ಲ ರುಬ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೌಟಲ್ಲಿ ಮಿಕ್ಸ್ ಮಾಡೋ ಬದಲು ಈ ರೀತಿ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಸ್ವಲ್ಪ ಬೇಗ ಹುದುಗಿ ಬರುತ್ತೆ. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಬೇಕು ಅಂದರೆ ಮಿನಿಮಮ್ 10 ರಿಂದ 12 ಗಂಟೆ ಆದರೂ ಇಡಲೇಬೇಕು. ಬೇಸಿಗೆ ಕಾಲದಲ್ಲಿ 6 ರಿಂದ 8 ಗಂಟೆ ಇಟ್ಟರೆ ಸಾಕಾಗುತ್ತೆ, ಚೆನ್ನಾಗಿ ಹುದುಗಿ ಬರುತ್ತೆ. ಪ್ಲೇಟ್ನ ಮುಚ್ಚಿ ರಾತ್ರಿ ಎಲ್ಲ ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕೊಟ್ಟೆ ಮಾಡಲಿಕ್ಕೆ ಸ್ವಲ್ಪ ಹಲಸಿನ ಎಲೆನ ತೊಗೊಂಡಿದ್ದೀನಿ. ಎಲೆನೆಲ್ಲ ಚೆನ್ನಾಗಿ ಒರೆಸ್ಕೋಬೇಕು. ಎಲೆಗೆ ಧೂಳಿರುತ್ತೆ, ಹಾಗಾಗಿ ಒಂದು ಬಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒರೆಸ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಎಲೆನೂ ಕ್ಲೀನಾಗಿ ಒರೆಸಿಟ್ಕೊಂಡಿದ್ದೀನಿ. ಒಂದು ಕೊಟ್ಟೆ ಮಾಡಲಿಕ್ಕೆ 4 ಎಲೆ ಬೇಕಾಗತ್ತೆ. ನಾನಿಲ್ಲಿ 4 ಎಲೆನ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ದೊಡ್ಡದಾಗಿರೋ ಎಲೆ, ಇನ್ನೆರಡು ಸ್ವಲ್ಪ ಚಿಕ್ಕದಾಗಿರೋ ಎಲೆ ತಗೋಬೇಕು. ಕೊಟ್ಟೆ ಮಾಡಲಿಕ್ಕೆ ಕಡ್ಡಿ ಚುಚ್ಚಬೇಕಾಗತ್ತೆ. ನಾನಿಲ್ಲಿ ಟೂತ್ ಪಿಕ್ನ ತಗೊಂಡಿದ್ದೀನಿ. ಒಂದು ಟೂತ್ ಪಿಕ್ನ ಚಾಕುವಿನ ಸಹಾಯದಿಂದ ಸೀಳಿ 4 ಭಾಗ ಮಾಡಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತೆಂಗಿನಕಾಯಿ ಗರಿ ಅಥವಾ ಬಿದ್ರಿಂದ ಈ ಥರ ಕಡ್ಡಿನ ಮಾಡ್ಕೋಬಹುದು. ನೋಡಿ, ನಾನು ಈ ರೀತಿ ಕಡ್ಡಿನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕೊಟ್ಟೆನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಎಲೆನ ತೊಗೊಂಡಿದ್ದೀನಿ. 2 ದೊಡ್ಡದಾಗಿರೋ ಎಲೆ, ಇನ್ನೆರಡು ಸ್ವಲ್ಪ ಚಿಕ್ಕದಾಗಿರೋ ಎಲೆನ ತೊಗೊಂಡಿದ್ದೀನಿ. ಮೊದಲಿಗೆ ದೊಡ್ಡ ಎಲೆನ ಈ ರೀತಿ ಇಟ್ಕೋಬೇಕು. ನೋಡಿ, 2 ಎಲೆನ ಈ ರೀತಿ ಇಟ್ಕೊಂಡು 2 ಎಲೆಗೂ ಒಂದು ಕಡ್ಡಿನ ಈ ರೀತಿ ಚುಚ್ಚಬೇಕು. ನಂತರ 3ನೇ ಎಲೆ ಇಟ್ಟು ಅದಕ್ಕೂ ಒಂದು ಕಡ್ಡಿನ ಚುಚ್ಚುತ್ತಾ ಇದ್ದೀನಿ. ನಂತರ 4ನೇ ಎಲೆನ ಈ ರೀತಿ ಇಟ್ಟು ಅದನ್ನು ಸಹ ಕಡ್ಡಿಯಿಂದ ಚುಚ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ 3ನೇ ಮತ್ತು 4ನೇ ಎಲೆಗೆ ಒಂದೇ ಕಡ್ಡಿನೂ ಕೂಡ ಚುಚ್ಕೋಬಹುದು. ನೋಡಿ, ಈ ರೀತಿ ಪ್ಲಸ್ ಶೇಪಲ್ಲಿ ಎಲೆನ ಇಟ್ಟು ಕಡ್ಡಿನ ಚುಚ್ಕೋಬೇಕು. ನಂತರ ಇವಾಗ ಎಲೆಯ ಮೇಲ್ಭಾಗ ಇರುತ್ತಲ್ವಾ, ಅದರಲ್ಲಿ ಮೊದಲನೇ ಎಲೆ ಅಂದರೆ ಈ ಎಲೆನ ಮೊದಲಿಗೆ ನಾವು ಮಡ್ಚ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಎಲೆನ ಮಡ್ಚ್ಕೋಬೇಕು. ನಂತರ ಅದರ ಪಕ್ಕದಲ್ಲಿರೋ ಎಲೆ ಇರುತ್ತಲ್ಲ ಅದನ್ನು 2 ಒಟ್ಟಿಗೆ ಸೇರಿ ಈ ರೀತಿ ಮಡ್ಚ್ಕೊಂಡು ಅದಕ್ಕೊಂದು ಕಡ್ಡಿ ಹಾಕಬೇಕು.
ನೋಡಿ ಕಡ್ಡಿನ ಚುಚ್ಕೊಳ್ಳುವಾಗ ನಾವೆಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲೇ ಕಡ್ಡಿನ ಚುಚ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹಿಟ್ಟು ಎಲ್ಲೂ ಹೊರಗಡೆ ಬರಲ್ಲ. ಇನ್ನೊಂದು ಸೈಡಲ್ಲೂ ಅದೇ ರೀತಿ ಎಲೆನ ಫೋಲ್ಡ್ ಮಾಡಿ ಕಡ್ಡಿನ ಚುಚ್ಚಿದ್ರೆ ಆಯಿತು. ನೋಡಿ ಈ ರೀತಿ ನಿಧಾನಕ್ಕೆ ಕಡ್ಡಿನ ಚುಚ್ಕೋಬೇಕು. ನೋಡಿ ಈ ರೀತಿ ಎರಡು ಎಲೆನೂ ಈ ರೀತಿ ಫೋಲ್ಡ್ ಮಾಡಿ ಕಡ್ಡಿ ಚುಚ್ಚಿದ್ರೆ ಆಯಿತು. ನಂತರ 4ನೇ ಎಲೆನ ಅದೇ ರೀತಿ ಫೋಲ್ಡ್ ಮಾಡಿ ಕಡ್ಡಿನ ಚುಚ್ಚಿದ್ರೆ ಆಯಿತು. ಎಲೆಯ ಕೆಳಗಡೆ ಎಲ್ಲಿ ಫೋಲ್ಡ್ ಮಾಡ್ತೀವಲ್ಲ ಅಲ್ಲೇ ನಾವು ಕಡ್ಡಿನ ಚುಚ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಿಧಾನಕ್ಕೆ ಕಡ್ಡಿನ ಚುಚ್ಕೋಬೇಕು. ಎಲೆಯ ಕೆಳಭಾಗ ಅಂದರೆ ಏನು ಮಡಚಿದ್ದೀವಲ್ಲ ಅಲ್ಲಿ ನಾವು ಕಡ್ಡಿನ ಸುತ್ತು ಚುಚ್ಕೊಂಡಾಯಿತು. ಇವಾಗ ಎಲೆಯ ಮೇಲ್ಗಡೆ ಎಲ್ಲ ಕಡೆನೂ ಕಡ್ಡಿನ ಚುಚ್ಕೋಬೇಕು. ನೋಡಿ ಈ ರೀತಿ ಸುತ್ತಲೂ ಕಡ್ಡಿನ ಚುಚ್ಚಿ ಇಡ್ಲಿ ಅಥವಾ ಕಡುಬು ಮಾಡಲಿಕ್ಕೆ ಕೊಟ್ಟೆನ ರೆಡಿ ಮಾಡ್ಕೊಂಡ್ರೆ ಆಯಿತು. ನಂತರ ಒಂದು ಎಲೆ ತೊಟ್ಟನ್ನು ಬಿಟ್ಟು ಉಳಿದೆಲ್ಲ ಎಲೆಯ ತೊಟ್ಟನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕಟ್ ಮಾಡದೆ ಹಾಗೇ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಹಿಟ್ಟು ಹಾಕಿದ ಮೇಲೆ ಹಿಡಿಲಿಕ್ಕೆ ಈಸಿ ಆಗಲಿ ಅಂತ ಒಂದು ತೊಟ್ಟನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ ಕೊಟ್ಟೆ ರೆಡಿ ಆಗಿದೆ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನಂತರ ನಾನಿಲ್ಲಿ ಒಂದೇ ಎಲೆನ ಯೂಸ್ ಮಾಡಿಕೊಂಡು ಕೋನ್ ಶೇಪಲ್ಲಿ ಹೇಗೆ ಕೊಟ್ಟೆನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದೇ ಎಲೆನ ತೊಗೊಂಡು ಈ ರೀತಿ ಕೋನ್ ಶೇಪಲ್ಲಿ ಫೋಲ್ಡ್ ಮಾಡಿ ಅದಕ್ಕೆ 2 ಕಡ್ಡಿನ ಚುಚ್ಚಿದ್ರೆ ಆಯಿತು. ನೋಡಿ ಈ ರೀತಿ ಕೋನ್ ಶೇಪಲ್ಲಿ ಕೊಟ್ಟೆ ಕಡುಬುನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ 2 ಕಡ್ಡಿನ ಚುಚ್ಕೋತಾ ಇದ್ದೀನಿ. ನೋಡಿ ಇದು ಸಹ ರೆಡಿ ಆಯಿತು. ನಾನಿಲ್ಲಿ ಎಲ್ಲ ಕೊಟ್ಟೆನ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಇದನ್ನು ಮಾಡೋದಾದರೆ ನೈಟೇ ಈ ರೀತಿ ಕೊಟ್ಟೆನ ರೆಡಿ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ತುಂಬಾ ಈಸಿಯಾಗಿ ಕೊಟ್ಟೆ ಕಡುಬುನ ಮಾಡ್ಕೋಬಹುದು. ನೋಡಿ ತುಂಬಾ ಈಸಿಯಾಗಿ ಈ ರೀತಿ ಹಲಸಿನ ಎಲೆಯಿಂದ ಕೊಟ್ಟೆನ ರೆಡಿ ಮಾಡ್ಕೋಬಹುದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಹಿಟ್ಟನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಮೇಲ್ಗಡೆ ಬಂದಿದೆ ಅಂತ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟಿಗೆ ನೀರೇನು ಸೇರಿಸ್ತಾ ಇಲ್ಲ, ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಡ್ಲಿ ಹಿಟ್ಟು ದಪ್ಪನೇ ಇರಬೇಕು. ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ. ನೋಡಿ ಹಿಟ್ಟು ಇಷ್ಟು ದಪ್ಪ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಕೊಟ್ಟೆ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದರಲ್ಲಿ ನಿಧಾನಕ್ಕೆ ಈ ರೀತಿ ಹಿಟ್ಟನ್ನ ಹಾಕೋಬೇಕು. ಇಡ್ಲಿ ಬೆಂದ ಮೇಲೆ ಸ್ವಲ್ಪ ಉಬ್ಬೋದ್ರಿಂದ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಿಟ್ಟು ಫುಲ್ ಹಾಕೋಬಾರ್ದು, ಸ್ವಲ್ಪ ಕಡಿಮೆನೇ ಹಾಕೋಬೇಕು. ನೋಡಿ ಈ ರೀತಿ ನಿಧಾನಕ್ಕೆ ಹಿಟ್ಟು ಹಾಕೋಬೇಕು. ನೋಡಿ ಇದಾಗಿದೆ. ಹಿಟ್ಟು ಇಷ್ಟು ಹಾಕಿದರೆ ಸಾಕಾಗತ್ತೆ. ನೆಕ್ಸ್ಟ್ ಇವಾಗ ಅದೇ ರೀತಿ ಇನ್ನೊಂದು ಕೊಟ್ಟೆಗೂ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಕೊಟ್ಟೆಯಲ್ಲಿ ಹಿಟ್ಟು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇವಾಗ ಇದನ್ನು ಬೇಯಲಿಕ್ಕೆ ಇಡಬೇಕು. ನೋಡಿ ಈ ರೀತಿ ಒಂದೊಂದಾಗಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ನೋಡಿ ಕೋನ್ ಕೊಟ್ಟೆನ ಈ ರೀತಿ ಒಂದು ಚಿಕ್ಕ ಗ್ಲಾಸಲ್ಲಿ ಇಟ್ಟು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ನಂತರ ಇವಾಗ ಮುಚ್ಚಳನ ಮುಚ್ಚಿ 15ರಿಂದ 20 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ 20 ನಿಮಿಷ ಆಗಿದೆ. ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಹಲಸಿನ ಎಲೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡಿ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದು ಉಬ್ಬಿ ಮೇಲ್ಗಡೆ ಬಂದಿದೆ. ನಾನು ಇವಾಗ ಇದನ್ನು ಸ್ವಲ್ಪ ತಣ್ಣದ ಮೇಲೆ ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಕೋನ್ ಕೊಟ್ಟೆ ಕಡುಬುನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ರೀತಿ ನಿಧಾನಕ್ಕೆ ಎಲೆನ ತೆಗಿಬೇಕು. ತುಂಬಾ ಈಸಿಯಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ ಇದು. ಮಕ್ಕಳಿಗಂತೂ ಈ ರೀತಿ ಕೋನ್ ಶೇಪಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೆಕ್ಸ್ಟ್ ಇವಾಗ ನಾನು ಇನ್ನೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನಿಧಾನಕ್ಕೆ ಎಲೆನ ತೆಗಿಬೇಕು. ತುಂಬ ಈಸಿಯಾಗಿ ಬರುತ್ತೆ, ಕಷ್ಟ ಆಗಲ್ಲ. ಒಂದು ಚೂರು ಅಂಟ್ಕೊಳ್ಳಲ್ಲ ಇದು. ನೋಡಿ ಎಲೆಗೆ ಒಂದು ಚೂರು ಅಂಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಹತ್ತಿ ಹಾಗೆ ಎಷ್ಟು ಸಾಫ್ಟಾಗಿ ಬೆಳ್ಳಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ಎಷ್ಟು ಈಸಿಯಾಗಿ ಹಲಸಿನ ಎಲೆನ ಯೂಸ್ ಮಾಡಿಕೊಂಡು ಕೊಟ್ಟೆ ಕಡುಬುನ ಮಾಡ್ಕೋಬಹುದಲ್ವಾ. ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ.
ಇದ್ರ ಜೊತೆ ಕಾಯಿ ಹಾಲು ಅಥವಾ ಚಟ್ನಿ ಇದ್ರೆ ತುಂಬ ಚೆನ್ನಾಗಾಗತ್ತೆ. ಅದು ಅಲ್ಲದೆ ಸಾಂಬಾರ್, ಕುರ್ಮಾ, ರಸಂ ಜೊತೆಗೂ ಸಹ ಇದು ಒಳ್ಳೆ ಕಾಂಬಿನೇಷನು. ನಾನಿಲ್ಲಿ ಕಾಯಿ ಹಾಲು ಮತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ತುಂಬಾ ಆರೋಗ್ಯಕರವಾದ ತಿಂಡಿ ಇದು. ಹಲಸಿನ ಎಲೆಯಿಂದ ಕೊಟ್ಟೆ ಕಡುಬು ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಸೋರೆಕಾಯಿನ ಬಳಸಿ ಕೊಟ್ಟಿಗೆ ಅಥವಾ ಕಡುಬುನ ಹೇಗೆ ಮಾಡೋದಂತ ನೋಡೋಣ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದೊಂದು ಆರೋಗ್ಯಕರವಾದ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟಾಗಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈ ರುಚಿಯಾದ ಸೋರೆಕಾಯಿ ಕಡುಬುನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2.5 ಕಪ್ ಆಗುವಷ್ಟು ಅಕ್ಕಿನ ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಇದನ್ನು ಮಾಡ್ತಾ ಇದ್ದೀನಿ. 3 ರಿಂದ 4 ಗಂಟೆಗಳ ಕಾಲ ಅಕ್ಕಿನ ಚೆನ್ನಾಗಿ ನೆನೆಸ್ಕೋಬೇಕು. 2 ರಿಂದ 3 ಸಲ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸೋಸಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಇದನ್ನು ರುಬ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ತರ್ತರಿಯಾಗಿ ಗಟ್ಟಿಯಾಗಿ ರುಬ್ಕೋಬೇಕು. ತೆಳ್ಳಗೆ ಮಾಡಿ ರುಬ್ಕೋಬಾರ್ದು. ರುಬ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಬ್ಯಾಚಸಲ್ಲಿ ಅಕ್ಕಿನ ರುಬ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಉಳಿದಿರೋ ಅಕ್ಕಿನೂ ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಹಾಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ರುಬ್ಲಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ, ಇದನ್ನು ಸಹ ಈ ರೀತಿ ತರ್ತರಿಯಾಗಿ ಗಟ್ಟಿಯಾಗಿ ರುಬ್ಕೋಬೇಕು. ಹಿಟ್ಟು ತೆಳ್ಳಗಾದರೆ ಇದನ್ನು ಬಾಳೆ ಎಲೆ ಅಥವಾ ಅರಿಶಿನ ಎಲೆ ಮೇಲೆ ಹಾಕಿ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಈ ರೀತಿ ಸ್ವಲ್ಪ ಗಟ್ಟಿ ಮಾಡಿ ರುಬ್ಕೋಬೇಕಾಗತ್ತೆ. ರುಬ್ಕೊಂಡಿರೋದನ್ನೆಲ್ಲ ಮಿಕ್ಸಿಂಗ್ ಬೌಲಿಗೆ ಹಾಕಿ ಇದನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸೋರೆಕಾಯಿನ ತೊಗೊಂಡಿದ್ದೀನಿ. ಇದು ಅಪ್ರಾಕ್ಸಿಮೇಟ್ಲಿ ಅರ್ಧ kg ಆಗುವಷ್ಟು ಇರ್ಬೋದು. 2 ಸೈಡಲ್ಲಿರೋ ಸೋರೆಕಾಯಿ ತೊಟ್ಟನ್ನ ಈ ರೀತಿ ಚಾಕುವಿನ ಸಹಾಯದಿಂದ ತೆಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ತೆಕ್ಕೋಬೇಕು. ಸಿಪ್ಪೆ ಏನಿರಬಾರ್ದು. ನೋಡಿ, ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ತೆಕ್ಕೋಬೇಕು. ನಂತರ ಸೋರೆಕಾಯಿನ ತುರ್ಕೋತಾ ಇದ್ದೀನಿ. ನೀವು ಇದನ್ನು ಬೇಕಿದ್ರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು. ನಾನಿಲ್ಲಿ ಬೀಜದ ಸಮೇತ ಸೋರೆಕಾಯಿನ ತುರ್ಕೋತಾ ಇದ್ದೀನಿ. ಸೋರೆಕಾಯಿ ಸ್ವಲ್ಪ ಬೆಳೆದಿದ್ರೆ ಬೀಜನೆಲ್ಲ ತೆಗೆದು ಅಕ್ಕಿ ರುಬ್ಬುವಾಗ ಆ ಬೀಜನೆಲ್ಲ ಅಕ್ಕಿ ಜೊತೆ ಹಾಕಿ ರುಬ್ಕೋಬಹುದು. ನೋಡಿ, ಈ ರೀತಿ ಸ್ವಲ್ಪ ದೊಡ್ಡದಾಗಿ ತುರ್ಕೊಂಡು ಹಾಕಿದ್ದೀನಿ. ಕಡುಬು ತಿನ್ನುವಾಗ ಇದು ಬಾಯಿಗೆ ಸ್ವಲ್ಪ ಸಿಗ್ತಾ ಇರಬೇಕು. ಆವಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗೋದು. ನೋಡಿ, ಈ ರೀತಿ ತುರ್ಕೊಂಡಾದ್ಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರೋ ಅಕ್ಕಿ ಮತ್ತು ತೆಂಗಿನಕಾಯಿ ಮಿಕ್ಸ್ಚರ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುರಿದಿಟ್ಕೊಂಡಿರೋ ಸೋರೆಕಾಯಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಮತ್ತೆ ನೀರು ಹಾಕಿದ್ದನ್ನು ತೆಳ್ಳಗೆ ಮಾಡ್ಕೋಬೇಡಿ. ಅದೇ ನೀರೇ ಸಾಕಾಗತ್ತೆ, ಸ್ವಲ್ಪ ತೆಳ್ಳಗಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದ ಹಾಗೆ ಸೋರೆಕಾಯಲ್ಲಿರೋ ನೀರನ್ನೆಲ್ಲ ಹೀರ್ಕೊಂಡು ಹಿಟ್ಟು ಸ್ವಲ್ಪ ತೆಳ್ಳಗಾಗತ್ತೆ. ನೋಡಿ, ಇಷ್ಟಾದರೆ ಸಾಕು. ಇನ್ನೂ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕೊಟ್ಟಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರಿಶಿನ ಎಲೆ ಮತ್ತು ಬಾಳೆ ಎಲೆ ಎರಡರಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ. ಅರಿಶಿನ ಎಲೆನ ಚೆನ್ನಾಗಿ ವಾಶ್ ಮಾಡಿ ಒಂದು ಬಟ್ಟೆಯಿಂದ ಒರೆಸಿ ಈ ರೀತಿ ಪ್ಲಸ್ ಶೇಪಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಬಾಳೆ ಎಲೆಗಿಂತ ಅರಿಶಿನ ಎಲೆಯಲ್ಲಿ ಮಾಡಿದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹಿಟ್ಟನ್ನ ಹಾಕಿದ ಮೇಲೆ ಎಲೆನ ಇವಾಗ ಫೋಲ್ಡ್ ಮಾಡ್ಕೋಬೇಕು. 4 ಕಡೆಯಿಂದನೂ ಸರಿಯಾಗಿ ಫೋಲ್ಡ್ ಮಾಡಬೇಕು. ಹಿಟ್ಟು ಎಲ್ಲೂ ಹೊರಗಡೆ ಬರಬಾರ್ದು. ನೋಡಿ, ಇದಾಗಿದೆ. ಈ ರೀತಿ ಫೋಲ್ಡ್ ಮಾಡಿದರೆ ಆಯಿತು. ಹಿಟ್ಟು ಎಲ್ಲೂ ಹೊರಗಡೆ ಬಂದಿಲ್ಲ. ತುಂಬಾ ಸಿಂಪಲ್ಲು. ನೆಕ್ಸ್ಟ್ ಇವಾಗ ಬಾಳೆ ಎಲೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಾಳೆ ಎಲೆನ ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಿರೋ ಬಾಳೆ ಎಲೆ ಮೇಲೆ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟನ್ನ ಹಾಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡಾದ್ಮೇಲೆ ಇದನ್ನು 4 ಕಡೆಯಿಂದನೂ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದು ಕೂಡ ಆಗಿದೆ. ನಾನು 2ರಲ್ಲೂ ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದರಲ್ಲಿ ಮಾಡ್ಕೋಬಹುದು. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಟೀಮರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಒಂದೊಂದಾಗಿ ಈ ರೀತಿ ಇದನ್ನು ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಟಾದ್ಮೇಲೆ ಮುಚ್ಚಳನ ಮುಚ್ಚಿ 15 ರಿಂದ 20 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನೋಡಿ, 15 ನಿಮಿಷ ಆಗಿದೆ. ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಅರಿಶಿನ ಎಲೆ ಫ್ಲೇವರ್ ಅಂತೂ ಮೂಗಿಗೆ ಘಮ್ ಅಂತ ಹೊಡಿತಾ ಇದೆ.
ನಿಮ್ಮ ಹತ್ರ ಅರಶಿನ ಎಲೆ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಅರಶಿನ ಎಲೆ ಫ್ಲೇವರ್ ಇಷ್ಟ ಆಗಲ್ಲ ಅಥವಾ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಅಷ್ಟೇ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಳಿ. ಬಾಳೆ ಎಲೆಯಲ್ಲಿ ಮಾಡಿರೋದಕ್ಕಿಂತ ಅರಶಿನ ಎಲೆಯಲ್ಲಿ ಮಾಡಿರೋ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ ಎಲೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸೋರೆಕಾಯಿ ಕೊಟ್ಟಿಗೆ ಅಥವಾ ಕಡುಬು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿ ಸೋರೆಕಾಯಿಂದ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ರುಚಿಯಾದ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ತುಪ್ಪದ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಬೆಲ್ಲ ಹಾಕದೆ ಮಾಡಿದರೆ ಕಾಯಿ ಹಾಲು ಅಥವಾ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಕಾಯಿ ಹಾಲು ಬೇಕಂತಿಲ್ಲ, ಬರೀ ತುಪ್ಪದಲ್ಲೇ ತಿನ್ಬಹುದು, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೋರೆಕಾಯಿ ಕೊಟ್ಟಿಗೆ ಅಥವಾ ಕಡುಬುನ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಅರಶಿನ ಎಲೆನ ಬಳಸಿ ಪಾತೋಳಿನ ಹೇಗೆ ಮಾಡೋದಂತ ನೋಡೋಣ. ಇದು ಕೂಡ ಹಳೆಯ ಕಾಲದ ತಿಂಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಹೂರಣನ ಮಾಡ್ಕೋತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1.5 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಹಾಗೆ 1 ರಿಂದ 2 ಚಮಚ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾನು ಬೆಲ್ಲನ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹೆಚ್ಚು ಕಮ್ಮಿ ಹಾಕೋಬಹುದು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾನೆ ಇರಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಡ್ರೈ ಆಗೋ ತನಕ ಇದನ್ನು ಈ ರೀತಿ ಕೈ ಆಡಿಸ್ತಾನೆ ಇರಿ. ತುಂಬ ಪಾಕ ಬರೋ ತನಕ ಇದನ್ನು ಬೇಯಿಸ್ಕೋಬಾರ್ದು, ಹೂರಣ ಗಟ್ಟಿಯಾಗಿಬಿಡುತ್ತೆ. ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಅಂಟು ಬಂದರೆ ಸಾಕು. ನೋಡಿ ಇಷ್ಟಾದರೆ ಸಾಕಾಗತ್ತೆ. ನೆಕ್ಸ್ಟ್ ಇವಾಗ ಫ್ಲೇವರ್ಗೋಸ್ಕರ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೆರಡನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಗೆ ಏಲಕ್ಕಿ ಪುಡಿ ಹೂರಣದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಹೂರಣ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಹೂರಣ ಈ ರೀತಿ ಉದುರುದುರಾಗಿರಬೇಕು, ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು. ನಾನು ಇದನ್ನು ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ 2 ರಿಂದ 3 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಅಕ್ಕಿನ ಚೆನ್ನಾಗಿ ನೆನೆಸ್ಕೋಬೇಕು. ನಾನಿಲ್ಲಿ ದೋಸೆ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಅಕ್ಕಿನಾದರೂ ಯೂಸ್ ಮಾಡಬಹುದು. ನೀರನ್ನೆಲ್ಲ ಚೆನ್ನಾಗಿ ಸೋಸಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಬ್ಯಾಚಸಲ್ಲಿ ಅಕ್ಕಿನ ರುಬ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ರುಬ್ಲಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಬಾರ್ದು. ಅಕ್ಕಿನ ಸ್ವಲ್ಪ ಗಟ್ಟಿ ಮಾಡಿ ನುಣ್ಣಗೆ ರುಬ್ಕೋಬೇಕು. ತೀರಾ ತೆಳ್ಳಗೆ ಮಾಡಿ ರುಬ್ಕೋಬಾರ್ದು. ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಮಾಡಿ ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟ್ ಇವಾಗ ಇನ್ನೊಂದು ಬ್ಯಾಚಲ್ಲಿ ಮಿಕ್ಕಿರೋ ಅಕ್ಕಿನ ಹಾಕಿ ರುಬ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ 2 ಚಮಚ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಪಾತೋಳಿ ಸಾಫ್ಟಾಗಿ ಬರೋದಲ್ಲದೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ರುಬ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಜಾಸ್ತಿ ನೀರು ಹಾಕೊಳ್ಳಿಕ್ಕಿಲ್ಲ. ನೋಡಿ ಆದಷ್ಟು ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು. ಎರಡು ಬ್ಯಾಚಸಲ್ಲಿ ರುಬ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಟ್ಟು ಈ ರೀತಿ ದಪ್ಪ ಇರಬೇಕು, ತುಂಬ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಹಿಟ್ಟು ತೆಳ್ಳಗಾದರೆ ಎಲೆಯಲ್ಲಿ ನಿಂತ್ಕೊಳ್ಳಲ್ಲ, ಹರಡ್ಕೊಳ್ಳುತ್ತೆ. ಒಂದು ವೇಳೆ ಹಿಟ್ಟು ತೆಳ್ಳಗಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಇರಬೇಕು, ಇಷ್ಟು ದಪ್ಪ ಇದ್ದರೆ ಸಾಕು. ನೋಡಿ ಹಿಟ್ಟು ಮತ್ತು ಹೂರಣ ಎರಡು ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಅರಿಶಿನ ಎಲೆಯಲ್ಲಿ ಹೇಗೆ ಹಾಕೋದಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಅರಿಶಿನ ಎಲೆನ ಚೆನ್ನಾಗಿ ವಾಶ್ ಮಾಡಿ ಒರೆಸಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಎಲೆ ತೊಗೊಂಡು ಸ್ವಲ್ಪ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ರಿಂದ 2 ಚಮಚ ಆಗುವಷ್ಟು ಹಿಟ್ಟು ಹಾಕ್ಕೊಂಡ್ರೆ ಸಾಕು. ಹಿಟ್ಟು ಜಾಸ್ತಿ ಹಾಕಿ ತುಂಬ ದಪ್ಪ ಮಾಡ್ಕೋಬಾರ್ದು, ತಿನ್ಲಿಕ್ಕೆ ಚೆನ್ನಾಗಾಗಲ್ಲ. ಈ ರೀತಿ ತೆಳ್ಳಗೆ ಹರಡ್ಕೊಂಡ್ರೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಿದ್ರೆ ಕೈಯಿಂದನೂ ಕೂಡ ಈ ರೀತಿ ಹಿಟ್ಟನ್ನು ಹರಡ್ಕೋಬಹುದು. ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಮಾಡ್ತಾ ಇದ್ದೀನಿ. ಹಿಟ್ಟು ತೆಳ್ಳಗೆ ಮಾಡಿಕೊಂಡ್ರೆ ಎಲೆಯಲ್ಲಿ ಹಾಕಿದ ತಕ್ಷಣ ಹಿಟ್ಟು ಹರಡ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಹರಡ್ಕೋಬೇಕು.
ನೋಡಿ ಈ ರೀತಿ ತೆಳ್ಳಗೆ ಹಿಟ್ಟನ್ನು ಹರಡ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಹೂರಣನ ಹಾಕೋತಾ ಇದ್ದೀನಿ. ತುಂಬ ಹೂರಣ ಹಾಕೋದೇನು ಬೇಡ, 1ರಿಂದ 2 ಚಮಚ ಆಗುವಷ್ಟು ಹಾಕೊಂಡ್ರೆ ಸಾಕು. ನೋಡಿ ಈ ರೀತಿ ತೆಳ್ಳಗೆ ಮಧ್ಯದಲ್ಲಿ ಹಾಕೋಬೇಕು. ನೋಡಿ ಹೂರಣ ಈ ರೀತಿ ಹಾಕೊಂಡಾದ್ಮೇಲೆ ನಂತರ ಎಲೆನ ಫೋಲ್ಡ್ ಮಾಡಿದ್ರೆ ಆಯಿತು. ನೋಡಿ ಈ ರೀತಿ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಇದಾಗಿದೆ. ನಾನಿಲ್ಲಿ 2 ಥರ ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇನ್ನೊಂದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ ಅದೇ ರೀತಿ ಅರಶಿನ ಎಲೆಗೆ ಈ ರೀತಿ ತೆಳ್ಳಗೆ ಹಿಟ್ಟನ್ನು ಹಾಕೋಬೇಕು. ನೋಡಿ ಈ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಅರ್ಧದಷ್ಟು ಎಲೆಗಷ್ಟೇ ಹೂರಣನ ಹಾಕೋಬೇಕು, ಫುಲ್ ಹಾಕಬಾರ್ದು. ನೋಡಿ ಈ ರೀತಿ ಅರ್ಧದಷ್ಟು ಎಲೆಗೆ ಹೂರಣನ ಹಾಕಿದ ಮೇಲೆ ಸರಿ ಮಧ್ಯಭಾಗದಲ್ಲಿ ಎಲೆನ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಇದು ಕೂಡ ಆಯಿತು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನಾನಿಲ್ಲಿ 2 ಥರ ಫೋಲ್ಡ್ ಮಾಡೋದನ್ನು ತೋರಿಸಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು. ನೋಡಿ ಈ ರೀತಿ ಪಾತೋಳಿನ ರೆಡಿ ಮಾಡ್ಕೊಂಡಾದ್ಮೇಲೆ ನಂತರ ಇದನ್ನು ಸ್ಟೀಮರಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಇಡ್ಲಿ ಪಾತ್ರೆಯಲ್ಲಿ ಕೂಡ ಹಾಕಿ ಬೇಯಿಸ್ಕೋಬಹುದು. ನೋಡಿ ಈ ರೀತಿ ಸರಿಯಾಗಿ ಜೋಡಿಸಿಟ್ಕೊಂಡಿದ್ದೀನಿ. 2-3 ಎಲೆ ಜಾಸ್ತಿ ಇರೋದ್ರಿಂದ ಅದನ್ನು ಬಿಸಾಕದೆ ಈ ರೀತಿ ಮೇಲ್ಗಡೆ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ಮುಚ್ಚಳನ ಮುಚ್ಚಿ 15ರಿಂದ 20 ನಿಮಿಷ ಬೇಯಿಸ್ಕೋಬೇಕು. ನೋಡಿ 20 ನಿಮಿಷ ಆದಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಅರಶಿನ ಎಲೆ ಸ್ಮೆಲ್ ಅಂತೂ ಘಮ್ ಅಂತ ಮೂಗಿಗೆ ಹೊಡಿತಾ ಇದೆ. ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಪಾತೋಳಿ ರೆಡಿ ಆಗಿದೆ. ಸರ್ವ್ ಮಾಡ್ಕೋತಾ ಇದ್ದೀನಿ. ವಿಶೇಷವಾಗಿ ಪಾತೋಳಿನ ನಾವು ನಾಗರ ಪಂಚಮಿ ಹಾಗೂ ಗಣೇಶ ಹಬ್ಬಕ್ಕೆ ಮಾಡ್ತೀವಿ. ನೋಡಿ ಪಾತೋಳಿ ಹೇಗೆ ಬಂದಿದೆ ಅಂತ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಒಂದು ಚೂರು ಎಲೆಗೆ ಅಂಟ್ಕೋತಾ ಇಲ್ಲ, ತುಂಬಾ ಈಸಿಯಾಗಿ ತೆಗಿಬಹುದು. ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಕಾಯಿ ಹೂರಣ ಹಾಕಿರೋದ್ರಿಂದ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿನ್ನಲಿಕ್ಕೆ ಇದು ತುಂಬಾ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಪಾತೋಳಿ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ತುಂಬಾ ಈಸಿಯಾಗಿ ಬಾಳೆ ಎಲೆಯಲ್ಲಿ ಮೂಡೆ ಇಡ್ಲಿ ಅಥವಾ ಕೊಟ್ಟೆ ಕಡುಬುನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಉದ್ದು ಮತ್ತು ಅಕ್ಕಿನ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. 5ರಿಂದ 6 ಗಂಟೆಗಳ ಕಾಲ ಅಕ್ಕಿ ಮತ್ತು ಉದ್ದನ್ನು ಚೆನ್ನಾಗಿ ನೆನೆಸ್ಕೋಬೇಕು. 1 ಕಪ್ ಉದ್ದು 3 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಬದಲು ಇಡ್ಲಿ ರೈಸ್ ಕೂಡ ಯೂಸ್ ಮಾಡಬಹುದು. ನಂತರ ಇದೆರಡನ್ನು ರುಬ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಉದ್ದನ್ನು ರುಬ್ಕೋತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಉದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಉದ್ದಿನ ಕಾಳನ್ನು ಯೂಸ್ ಮಾಡಿದ್ದೀನಿ. ಉದ್ದಿನ ಕಾಳು ಬದಲು ಉದ್ದಿನ ಬೇಳೆ ಕೂಡ ಯೂಸ್ ಮಾಡಬಹುದು. ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ನೋಡಿ ಈ ರೀತಿ ನೈಸಾಗಿ ರುಬ್ಕೋಬೇಕು. ಈ ರೀತಿ ರುಬ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಂತರ ಅದೇ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಅನ್ನ ಹಾಕೋತಾ ಇದ್ದೀನಿ. ಅನ್ನ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಅನ್ನದ ಬದಲು ಅವಲಕ್ಕಿ ಕೂಡ ಹಾಕೋಬಹುದು. ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ನೈಸಾಗಿ ಇದನ್ನು ರುಬ್ಕೊಂಡು ಅನ್ನದ ಜೊತೆನೇ ಅಕ್ಕಿ ಹಾಕಿ ರುಬ್ಕೋತಾ ಇದ್ದೀನಿ. ನೀರೆಲ್ಲ ಸೋಸಿ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಮತ್ತು ಉದ್ದನ್ನು 11 ಗಂಟೆಗೆ ನೆನೆಸಿಟ್ಟಿದ್ದೆ. ಸಂಜೆ 6 ಗಂಟೆಗೆ ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ರವೆ ಥರ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ ಈ ರೀತಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಇದನ್ನು ಉದ್ದ ಹಾಕ್ಕೊಂಡಿರೋ ಪಾತ್ರೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಡೀಪಾದ ಪಾತ್ರೆಯಲ್ಲೇ ಹಿಟ್ಟನ್ನು ಹಾಕ್ಕೊಳ್ಳಿ. ರಾತ್ರಿ ಎಲ್ಲ ಹಿಟ್ಟನ್ನು ಫರ್ಮೆಂಟ್ ಆಗ್ಲಿಕ್ಕೆ ಬಿಡೋದ್ರಿಂದ ಬೆಳಗಾಗೋಷ್ಟರಲ್ಲಿ ಹಿಟ್ಟು ಮೇಲ್ಗಡೆ ಬಂದುಬಿಡುತ್ತೆ. ನೋಡಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬಹುದು. ನಂತರ ಇದನ್ನು ಮುಚ್ಚಿ ರಾತ್ರಿ ಎಲ್ಲ ಫರ್ಮೆಂಟ್ ಆಗ್ಲಿಕ್ಕೆ ಬಿಡೋಣ. ನಂತರ ಕೊಟ್ಟೆ ಮಾಡಲಿಕ್ಕೆ ಈ ರೀತಿ ಸ್ವಲ್ಪ ಉದ್ದುದ ಬಾಳೆ ಎಲೆನ ತೊಗೋಬೇಕು. ಸ್ವಲ್ಪ ಇದನ್ನು ಸ್ಟೋವ್ ಮೇಲಿಟ್ಟು ಬಾಡಿಸ್ಕೋಬೇಕು. ಹಾಗೆ ಮಾಡಿದರೆ ಬಾಳೆ ಎಲೆ ಹರಿದೋಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂತ ಅಂದರೆ ಇದೇ ಹಿಟ್ಟಲ್ಲಿ ಇಡ್ಲಿ ಪ್ಲೇಟಲ್ಲಿ ಹಾಕಿ ಕೂಡ ಇಡ್ಲಿ ಮಾಡ್ಕೋಬಹುದು. ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಬಾಳೆ ಎಲೆ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬಾಡಿಸ್ಕೊಂಡಾದ್ಮೇಲೆ ಇದನ್ನು ಸುತ್ಕೋಬೇಕು. 2ರಿಂದ 3 ರೌಂಡ್ ಆಗುವಷ್ಟು ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೋಡಿ ಹೀಗೆ ಸುತ್ಕೋಬೇಕು. ಬಾಳೆ ಎಲೆನ ಚೆನ್ನಾಗಿ ಬಾಡಿಸ್ಕೊಂಡಿರೋದ್ರಿಂದ ಎಲೆ ಹರಿಯಲ್ಲ. ನೋಡಿ ಈ ರೀತಿ ಈಸಿಯಾಗಿ ಕೊಟ್ಟೆನ ಮಾಡ್ಕೋಬಹುದು. ನೋಡಿ ಈ ರೀತಿ 3 ಸುತ್ತು ಹಾಕಿ ಕೊಟ್ಟೆನ ಮಾಡ್ಕೋಬೇಕು. ನಂತರ ಕೊನೆಗೆ ಇದಕ್ಕೆ ಕಡ್ಡಿನ ಚುಚ್ಕೋಬೇಕು. ಟೂತ್ ಪಿಕ್ ಅಥವಾ ಈ ಪೊರ್ಕೆ ಮಾಡೋ ಕಡ್ಡಿ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು. ನೋಡಿ ಈ ರೀತಿ ನೀಟಾಗಿ ಕಡ್ಡಿನ ಚುಚ್ಕೋಬೇಕು, ಇಲ್ಲಾಂದರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಂತರ ನೋಡಿ ಈ ರೀತಿ ಒಂದು ಸೈಡ್ ತುದಿಗೆ ಬಳ್ಳಿ ಅಥವಾ ದಾರದಿಂದ ನೀಟಾಗಿ ಕಟ್ಕೋಬೇಕು. ಹಿಟ್ಟು ಎಲ್ಲೂ ಹೊರಗಡೆ ಬರಬಾರ್ದು. ಇನ್ನೊಂದು ಸೈಡ್ ಹಿಟ್ಟು ಹಾಕಲಿಕ್ಕೆ ನೋಡಿ ಈ ರೀತಿ ಓಪನ್ ಇರಬೇಕು. ಕಟ್ಟಲಿಕ್ಕೆ ಯಾವುದಾದ್ರೂ ದಾರ ಅಥವಾ ಈ ಬಾಳೆ ಎಲೆ ಬಳ್ಳಿ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು. ನೋಡಿ ಈ ರೀತಿ ನೀಟಾಗಿ ಕಟ್ಕೊಳ್ಳಿ. ಹಿಟ್ಟು ಹಾಕಿದರೆ ಹೊರಗಡೆ ಬರಬಾರ್ದು, ಗಟ್ಟಿಯಾಗಿ ಕಟ್ಕೋಬೇಕು. ಬಳ್ಳಿ ಅಥವಾ ದಾರ ಸರಿಯಾಗಿ ಕಟ್ಟಿಲ್ಲ ಅಂದರೆ ಹಿಟ್ಟು ಹಾಕಿದ ತಕ್ಷಣ ಸೋರಿ ಹೋಗೋ ಚಾನ್ಸಸ್ ಇರುತ್ತೆ.
ನೋಡಿ ಈ ರೀತಿ ನೀಟಾಗಿ ಬಳ್ಳಿಯಿಂದ ಕಟ್ಟಿದ ಮೇಲೆ ಕತ್ರಿ ಸಹಾಯದಿಂದ ಕಟ್ ಮಾಡ್ಕೋಬೇಕು. ಈ ತುದಿನ ಕಟ್ ಮಾಡದೆ ಹಾಗೆ ಇಟ್ಟರೆ ಹಿಟ್ಟು ಹಾಕಿದ ಮೇಲೆ ಪಾತ್ರೆಯಲ್ಲಿ ಇಡಲಿಕ್ಕೆ ಕಷ್ಟ ಆಗಬಹುದು. ನೋಡಿ ಕೊಟ್ಟೆ ರೆಡಿ ಆಯಿತು. ಈ ರೀತಿ ತುಂಬಾ ಈಸಿಯಾಗಿ ಕೊಟ್ಟೆನ ಮಾಡ್ಕೋಬಹುದು. ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟಿಗೆ ಇಡ್ಲಿನ ಮಾಡೋದಾದರೆ ರಾತ್ರಿನೇ ಈ ರೀತಿ ಕೊಟ್ಟೆನ ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆ ಬೇಗನೆ ಕೊಟ್ಟೆ ಕಡುಬುನ ಮಾಡ್ಕೋಬಹುದು. ಹಲಸಿನ ಎಲೆಯಿಂದ ಕೊಟ್ಟೆ ಕಡುಬುನ ಹೇಗೆ ಮಾಡೋದಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ರಾತ್ರಿ ಕೊಟ್ಟೆನ ರೆಡಿ ಮಾಡಿಕೊಂಡು ಮರುದಿನ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಮೇಲೆ ಬಂದಿದೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಲಿಕ್ಕೆ 7 ರಿಂದ 9 ಗಂಟೆ ಇಡಬೇಕಾಗತ್ತೆ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ನಾನಿಲ್ಲಿ ಹಿಟ್ಟಿಗೆ ನೀರೇನು ಹಾಕೋತಾ ಇಲ್ಲ. ಹಿಟ್ಟು ಇಷ್ಟು ದಪ್ಪ ಇರಬೇಕು, ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರಾತ್ರಿನೇ ಉಪ್ಪು ಹಾಕ್ಕೊಂಡ್ರೆ ಹಿಟ್ಟು ಹುಳಿ ಆಗೋ ಚಾನ್ಸಸ್ ಇರುತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಕೊಟ್ಟೆ ಒಳಗಡೆ ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ಕೊಟ್ಟೆ ತುಂಬ ಹಿಟ್ಟು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಹಿಟ್ಟು ಉಬ್ಬಿ ಮೇಲ್ಗಡೆ ಬಂದುಬಿಡುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೋಬೇಕು. ನೋಡಿ ಈ ರೀತಿ ನಿಧಾನಕ್ಕೆ ಕೊಟ್ಟೆ ಒಳಗಡೆ ಹಿಟ್ಟನ್ನು ಹಾಕೊಂಡ್ಮೇಲೆ ನಂತರ ಇದನ್ನು ಇಡ್ಲಿ ಪಾತ್ರೆಲಿಟ್ಟು ಬೇಯಿಸ್ಕೋಬೇಕು. ಇಡ್ಲಿ ಪಾತ್ರೆ ನೋಡಿ ಈ ರೀತಿ ಡೀಪ್ ಆಗಿರಬೇಕು. ನನ್ನ ಹತ್ರ ಡೀಪ್ ಆಗಿರೋ ಇಡ್ಲಿ ಪಾತ್ರೆ ಇಲ್ಲದೆ ಇರೋದ್ರಿಂದ ನಾನು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ನಂತರ ನೋಡಿ ಈ ರೀತಿ ಅಗಲವಾದ ಒಂದು ಸ್ಟ್ರೇನರ್ನ ಇಟ್ಟು ಅದರ ಮೇಲೆ ನೋಡಿ ಈ ರೀತಿ ನೀಟಾಗಿ ಕೊಟ್ಟೆನ ಜೋಡಿಸಿದ್ರೆ ಆಯಿತು. ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು. ಕುಕ್ಕರ್ ಮುಚ್ಚಳ ಮುಚ್ಚುವಾಗ ವೈಸರ್ ಮತ್ತು ವಿಸಿಲ್ ಹಾಕಬಾರ್ದು, ಹಾಗೆಯೇ ಬೇಯಿಸ್ಕೋಬೇಕು. 25 ರಿಂದ 30 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅರ್ಧ ಗಂಟೆ ಆದಮೇಲೆ ಮುಚ್ಚಳನ ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಕಡ್ಡಿನ ತೊಗೊಂಡು ಚೆಕ್ ಮಾಡಿ ನೋಡಿ. ಹಿಟ್ಟು ಕಡ್ಡಿಗೆ ಅಂಟ್ಕೊಂಡ್ರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಅಂತ. ನೋಡಿ ಹಿಟ್ಟು ಅಂಟ್ಕೊಂಡಿಲ್ಲ, ಇದು ಚೆನ್ನಾಗಿ ಬೆಂದಿದೆ. ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತಣದ ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಕಡ್ಡಿನ ತೆಗೆದು ನಂತರ ಇದನ್ನು ಎಲೆಯಿಂದ ಬಿಡಿಸಿದ್ರೆ ಆಯಿತು. ನೋಡಿ ಎಲೆಗೆ ಒಂದು ಚೂರು ಅಂಟ್ಕೊಳ್ಳದೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ನಂತರ ಇದನ್ನು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ಬಾಳೆ ಎಲೆಯಿಂದ ಮೂಡೆ ಇಡ್ಲಿ ಅಥವಾ ಕೊಟ್ಟೆ ಕಡುಬುನ ಮಾಡ್ಕೋಬಹುದು. ಇದ್ರ ಜೊತೆ ಕಾಯಿ ಹಾಲು ಇದ್ದರೆ ತುಂಬಾ ಚೆನ್ನಾಗಾಗತ್ತೆ. ಕಾಯಿ ಹಾಲು ಬದಲು ಕಾಯಿ ಚಟ್ನಿ ಅಥವಾ ಸಾಂಬಾರು ಇದ್ರೂ ಕೂಡ ಸೂಪರ್ ಆಗಿರುತ್ತೆ. ನೋಡಿ ಕೊಟ್ಟೆ ಕಡುಬು ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.